ಇನ್ನು ಐರೋಪ್ಯ ಕಾರುಗಳಿಗೆ 110ರಿಂದ 10%ಕ್ಕೆ ಇಳಿಕೆ ಮಾಡುವಂತಹ ಸಾಧ್ಯತೆ ಇದೆ. ಯುರೋಪ್ನ ಒಂದು ಕಾರುಗಳ ಬೆಲೆ ಏನಿದೆ ಅದನ್ನು 10% ಟ್ಯಾರಿಫ್ಗೆ ಇಳಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ವಿದೇಶಿ ಅವಲಂಬನೆಯನ್ನು ತಗ್ಗಿಸಿ ಸ್ವದೇಶಿ ಉತ್ಪನ್ನಕ್ಕೆ ಪ್ರಾಶಸ್ತ್ಯ ನೀಡುವಂತಹ ಸಾಧ್ಯತೆಗಳು ಇದ್ದಾವೆ. ಕೃಷಿ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗೆ ಸಹಾಯ ಒದಗಿಸುವಂತಹ ಸಾಧ್ಯತೆ ಕೂಡ ಇದೆ ಕೇಂದ್ರ ಸರ್ಕಾರ. ಹೀಗಾಗಿ ಇವತ್ತಿನ ಬಜೆಟ್ನಲ್ಲಿ ಏನೇನೆಲ್ಲ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಇನ್ನು ಸಂಪೂರ್ಣ ಬಜೆಟ್ನ ವಿಸ್ತಾರ ಏನಿದೆ ಅಂತ ನೋಡೋದಾದರೆ, ಸಂಡೇ ಭಾರತ್ ಬಜೆಟ್ ಮಂಡನೆ ಆಗ್ತಾ ಇದೆ. ಇವತ್ತು ಬಜೆಟ್ ಮಂಡನೆಯಲ್ಲಿ ಚಿದು ಅವರ ಸಮಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ನಿಲ್ಲಿದ್ದಾರೆ. ಪಿ ಚಿದಂಬರಂ ಅವರನ್ನು ಇವತ್ತು ಸರಿಗಟ್ಟಲಿದ್ದಾರೆ. ಯಾಕಂದರೆ ಪಿ ಚಿದಂಬರಂ ಅವರು ಕೂಡ 9 ಬಜೆಟ್ಗಳನ್ನು ಮಂಡನೆ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇವತ್ತು 9ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿರುವವರ ಸಾಲಿನಲ್ಲಿ ಅವರು ಕೂಡ 2ನೇ ಸ್ಥಾನಕ್ಕೆ ಬಂದು ನಿಲ್ಲಿದ್ದಾರೆ. ಇನ್ನು 6 ತಿಂಗಳಿಂದ ಸಿದ್ಧವಾಗಿರುವಂತಹ ಬಜೆಟನ್ನು ಇವತ್ತು ಪ್ರಸ್ತುತಪಡಿಸಲಿದ್ದಾರೆ. 6 ತಿಂಗಳಿಂದ ಸತತವಾಗಿ ಬಜೆಟನ್ನು ಸಿದ್ಧಪಡಿಸಲಾಗಿದೆ. ಹಾಗಾದರೆ ಬಜೆಟ್ ಅಂದರೆ ಏನು ನೋಡಿ? ಬಜೆಟ್ ಅಂದರೆ ಒಂದು ದೇಶವನ್ನು ಮನೆ ಅಂತ ಪರಿಗಣಿಸಿದ್ರೆ ಆ ಮನೆಯನ್ನು ಮುನ್ನಡೆಸೋದಕ್ಕೆ ವಾರ್ಷಿಕವಾಗಿ ತಯಾರಿಸಲಾಗುವಂತಹ ಒಟ್ಟು ಆದಾಯ, ನಾವು ಏನು ನಮ್ಮ ಮನೆಯ ಖರ್ಚು ವೆಚ್ಚ ಇದೆ ಅದನ್ನು ಖರ್ಚು ವೆಚ್ಚ ಮಾಡೋದಕ್ಕಂತ ನಾವು ಪ್ರೀ ಪ್ಲ್ಯಾನ್ ಏನು ರೂಪಿಸ್ಕೊಳ್ತೀವಿ ಅದನ್ನೇ ಬಜೆಟ್ ಅಂತ ಕರೆಯಲಾಗುತ್ತೆ. ಇನ್ನು ಸಾಂವಿಧಾನಿಕ ಭಾಷೆಯಲ್ಲಿ ಇದನ್ನು ವಾರ್ಷಿಕ ಹಣಕಾಸು ಹೇಳಿಕೆ ಅಂತ ಉಲ್ಲೇಖಿಸಲಾಗಿದ್ದು, 112ನೇ ವಿಧಿ ಪ್ರಕಾರ ಹಣಕಾಸು ವರ್ಷದ ಸರ್ಕಾರದ ನಿರೀಕ್ಷಿತ ಮತ್ತು ವೆಚ್ಚಗಳ ಔಪಚಾರಿಕ ಹೇಳಿಕೆ ಅಂತ ಇದನ್ನು ವ್ಯಾಖ್ಯಾನಿಸಲಾಗುತ್ತೆ. ಇನ್ನು ಬಜೆಟ್ ಪದದ ಉತ್ಪತ್ತಿ ಯಾವ ರೀತಿಯಾಗಿ ಆಯಿತು ಅಂತಂದರೆ, ಬಜೆಟ್ ಅಂದ ಕೂಡಲೇ ನೆನಪಾಗೋದು ಹಣ ಕಾಸು ಅಂತ, ಅಂದರೆ ಅದರ ಮೂಲಾರ್ಥ ಬೇರೆಯೇ ಇರುತ್ತೆ. ಫ್ರೆಂಚ್ನಲ್ಲಿ ಚರ್ಮದ ಚೀಲ ಎಂಬ ಪದ ನೀಡುವಂತಹ ಬೊಗೆಟ್ ಅನ್ನುವಂತಹ ಪದದಿಂದ ಬಜೆಟ್ ಅನ್ನುವಂತಹ ಪದ ಬಂದಿದೆ. ಇನ್ನು ಈವರೆಗೆ ಭಾರತದಲ್ಲಿ ದಾಖಲಾಗಿರುವಂತಹ ಒಂದು ದಾಖಲೆಯ ಬಜೆಟ್ಗಳು ಯಾವುದು ಅಂತ ನೋಡೋದಾದರೆ, 2ನೇ ಅವಧಿಗೆ ವಿತ್ತ ಸಚಿವರಾಗಿದ್ದಂತಹ ಮೊರಾರ್ಜಿ ದೇಸಾಯಿ ಅವರು 1958 1963ರವರೆಗೆ ಒಟ್ಟು 2 ಅವಧಿಗಳವರೆಗೆ ಅವರು ವಿತ್ತ ಸಚಿವರಾಗಿದ್ದರು. ಒಟ್ಟು 10 ಬಾರಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿದಂತಹ ದಾಖಲೆ ಅವರ ಹೆಸರಿಗಿದೆ. ಅದಾದ ನಂತರದ ಸ್ಥಾನದಲ್ಲಿ 9 ಬಾರಿ ಬಜೆಟನ್ನು ಮಂಡನೆ ಮಾಡಿರುವಂಥವರ ಸಾಲಿನಲ್ಲಿ ಪಿ ಚಿದಂಬರಂ ಅವರು ಬಂದು ನಿಲ್ತಾರೆ. ಅದಾದ ಬಳಿಕ ಈಗ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ 2ನೇ ಸ್ಥಾನಕ್ಕೆ ಬಂದು ನಿಲ್ಲಿದ್ದಾರೆ. ಇನ್ನು 2026-27ರ ಬಜೆಟ್ ಮಂಡನೆ ಮಾಡುವ ಮೂಲಕ ಅವರನ್ನು ಸರಿಗಟ್ಟಲಿದ್ದಾರೆ. 1991ರಲ್ಲಿ ಮನಮೋಹನ್ ಸಿಂಗ್ ಅವರು 18,650 ಪದಗಳಿದ್ದಂತಹ ಒಂದು ಬಜೆಟನ್ನು ಮಂಡನೆ ಮಾಡಿದರು. ಕಡಿಮೆ ಒಂದು ಪದಗಳ ಬಜೆಟ್ಟು ಹೀರುಭಾಯಿ ಅವರು ಮಂಡನೆ ಮಾಡಿದರು. ಕೇವಲ 800 ಪದಗಳ ಒಂದು ಬಜೆಟನ್ನು ಮಂಡನೆ ಮಾಡಿದರು. ಇದು ನಮ್ಮ ಬಜೆಟ್ನ ಒಂದು ಸಣ್ಣ ಇತಿಹಾಸ. ಇನ್ನು ಇವತ್ತಿನ ಬಜೆಟ್ನಲ್ಲಿ ಯಾವೆಲ್ಲ ವಿಚಾರಗಳು ಇರುತ್ತೆ, ಜನರಿಗೆ ಎಷ್ಟರ ಮಟ್ಟಿಗೆ ರಿಲೀಫ್ ಕೊಡುತ್ತೆ ಈ ಬಜೆಟ್ಟು, ಜೊತೆಗೆ ಭಾರತದ ಮುಂದಿನ ಭವಿಷ್ಯಕ್ಕೆ ಯಾವ ರೀತಿಯಾಗಿ ಇದೊಂದು ಅಡಿಪಾಯ ಆಗುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ಮುಂದಿನ ಸ್ಟೋರಿ ಏನು ಅಂತ ನೋಡೋದಾದರೆ, ಬೆಂಗಳೂರಿಗೆ ಒಟ್ಟು 2,300 ಕೋಟಿ ಕೇಂದ್ರದ ನೆರವು ಬರಬೇಕಾಗಿತ್ತು, ಆದರೆ ಗೋತಾ ಆಗ್ತಾ ಇದೆ. ಚುನಾವಣೆ ನಡೆಯೋದಕ್ಕೆ ಅನುದಾನ ಕಟ್ ಆಗಿದೆ. ಜನಪ್ರತಿನಿಧಿಗಳಿಲ್ಲದೆ ಬೆಲೆ ತೆತ್ತಿದೆ IT ಸಿಟಿ. ಯಾಕಂದರೆ ಜನಪ್ರತಿನಿಧಿಗಳೇ ಇಲ್ಲ, ಸರಿಯಾಗಿ